ಮಾರ್ನಮಿ ಈಗ ತಾನೇ ನೋಡಿದೆ. ಒಂದು ಆ ಜಗತ್ತಿಗೆ ಕರ್ಕೊಂಡೋಯ್ತು. ನಮಗೆ ತುಂಬ ಇಷ್ಟ ಆಯಿತು. ಅಂದರೆ ರಿತ್ವಿಕ್ ಎಸ್ಪೆಷಲಿ ಹೀರೋ ಆ್ಯಕ್ಟಿಂಗ್ ತುಂಬ ಚೆನ್ನಾಗಿದೆ. ಆಮೇಲೆ ನಮ್ಮ ಡಿ ಒ ಪಿ ಇದುವರೆಗೂ ನಾವು ಸಲಗ ಭೀಮಾ ಈ ಥರದ್ದು ನೋಡಿದ್ವಿ. ನಾನು ಫಸ್ಟ್ ಟೈಮ್ ಶಿವ ಅವ್ರ ವರ್ಕ್ ಈ ಥರದ್ದು ನೋಡ್ತಾ ಇರೋದು. ಶಿವ ಅವರು ಅದ್ಭುತವಾಗಿ ಒಂದು ಸಿನಿಮಾಟೋಗ್ರಫಿ ಮಾಡಿದ್ದಾರೆ. ನನಗೆ ತುಂಬ ಇಷ್ಟ ಆಯಿತು. ಮ್ಯೂಸಿಕ್ ಚರಣ್ ಸರ್ ಅಂತ ಗೊತ್ತಿರಲಿಲ್ಲ. ಯಾರಪ್ಪ ಬ್ಯಾಕ್ಗ್ರೌಂಡ್ ಸ್ಕೋರ್ ಈ ಲೆವೆಲ್ ಕೊಟ್ಟಿದ್ದಾರೆ ಅಂದ್ಕೊಂಡೇ ನೋಡಿದೆ. ನಾನು ಹೊರಗಡೆ ಬಂದ್ಮೇಲೆ ಪೋಸ್ಟ್ ನೋಡ್ಬಿಟ್ಟು ಚರಣ್ ರಾಜ್ ಅಂತ ಗೊತ್ತಾಯಿತು. ಎಕ್ಸ್ಟ್ರಾರ್ಡಿನರಿ ಕೊಟ್ಟಿದ್ದಾರೆ. ಆಮೇಲೆ ಡೈರೆಕ್ಟ್ರ್ ಥ್ಯಾಂಕ್ಸ್ ಹೇಳಬೇಕು. ಒಂದು ಅದ್ಭುತವಾದ ಒಂದು ಮಣ್ಣಿನ ಕತೆ, ಒಂದು ಏನೋ ಒಂದು ಬುಕ್, ಒಂದು ಕಾದಂಬರಿ ಓದಿ ಮುಗಿಸಿದ ಫೀಲ್ ಆಗುತ್ತೆ. ಅದೇ ಫೀಲಲ್ಲಿ ನಾನು ರಿಯಲಿ ಹೇಳ್ತಾ ಇದ್ದೀನಿ. ಅಂದರೆ ಆ ಜಗತ್ತು ನಾವೊಂದು ಬುಕ್ ಓದಿ ಫೀಲ್ ಆಗುತ್ತೆ. ಒಂದು ಎರಡು ಜೀವಗಳ ನಡುವೆ ಒಂದು ಅದ್ಭುತವಾದ ಎಮೋಷ್ನಲ್, ಅಂದರೆ ಮದರ್ ಆಗಿರ್ಬೋದು, ವೈಫ್ ಆಗಿರ್ಬೋದು, ಕಟ್ಟಿಕೊಟ್ಟಿದ್ದಾರೆ. ಅಂದರೆ ಡೈರೆಕ್ಟ್ರ್ ಅದ್ರ ಮೇಲೆ ತುಂಬ ಚೆನ್ನಾಗಿ ವರ್ಕ್ ಮಾಡಿದ್ದಾರೆ. ನಾನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಇದಕ್ಕೂ ಮುಂಚೆಗೆ ಈ ಥರದ್ದು ಒಂದು ಇದಿರುತ್ತೆ ಗುಡ್ ಮೂವಿ ಅಂತ. ನಾನು ಮಿಸ್ ಮಾಡ್ಕೋತಿದ್ದೆ ಆ್ಯಕ್ಚುಲಿ. ಒಳ್ಳೆ ಮೂವಿ ಕೊಟ್ಟಿದ್ದಾರೆ. ಥ್ಯಾಂಕ್ ಯು. ಎಲ್ಲರೂ ನೋಡಿ ಸಪೋರ್ಟ್ ಮಾಡಿ. ನಮಸ್ಕಾರ. ಇವಾಗ ನಾನು ಸಿನಿಮಾ ನೋಡ್ಕೊ ಭಾಳ ಚೆನ್ನಾಗಿದೆ. ಸ್ಟೋರಿ ನಾವೇನೋ ಒಂದು ಎಕ್ಸ್ಪೆಕ್ಟೇಷನ್ ಇಟ್ಕೊಂಡು ಏನಾಗುತ್ತೋ ಅಂತ ಅಂದ್ಕೊಂಡಿದ್ದು, ಅದಕ್ಕೆ ಮೀರಿದ್ದು ಒಂದು ಕ್ಲೈಮ್ಯಾಕ್ಸ್ ಆಗಿದೆ. ಇಡೀ ತಂಡಕ್ಕೆ ಆಲ್ ದ ಬೆಸ್ಟ್. ಹಂಗೆ ಎಲ್ಲರ ಪರ್ಫಾರ್ಮೆನ್ಸ್ ತುಂಬ ಚೆನ್ನಾಗಿದೆ. ಎಲ್ಲರೂ ದಯವಿಟ್ಟು ಈ ಸಿನಿಮಾ ನೋಡಿ ಹರ್ಸಿ ಅಂತ ಕೇಳ್ತೀನಿ. ಥ್ಯಾಂಕ್ ಯು ಸೊ ಮಚ್. ನಮಸ್ತೆ. ಮಾರ್ನಮಿ ಮೂವಿಗೆ ಬಂದಿದ್ವಿ. ಒಂದು ಸೋಲ್ಫುಲ್ ಫಿಲಮು ಮತ್ತು ಸ್ಯಾಟಿಸ್ಫ್ಯಾಕ್ಷನ್ ಫಿಲಮ್ ಅಂತ ಹೇಳೋಕ್ಕೆ ಇಷ್ಟಪಡ್ತಾ ಇದ್ದೀನಿ. ಯಾಕಂದರೆ ಈ ಸೆಲೆಬ್ರೇಷನ್ನು ಮತ್ತು ಅಗೇನ್ ಸೆಲೆಬ್ರೇಷನ್ ಮಧ್ಯೆ ಆಗೋ ಒಂದು ಅನಾಹುತ ದೊಡ್ಡ ಸೂಪರಾಗಿ ತೋರಿಸೋರೆ. ಮತ್ತು ಈ ಸಂಬಂಧಗಳು ದೂರ ಆದರೆ ಏನಾಗುತ್ತೆ, ಆ ಒಂದು ದೊಡ್ಡ ಕಾನ್ಸೆಪ್ಟು. ಮತ್ತು ಒಂದು ದೇವ್ರ ಭಕ್ತಿ ಇರೋ ಡೈರೆಕ್ಟರ್ ಅನ್ಕೋತೀನಿ. ತುಂಬ ಚೆನ್ನಾಗಿದೆ. ಮತ್ತು ಹೀರೋಯಿನ್ ಅವ್ರು ಸಾಯಿಸಿಲ್ಲ ಅಂದರೆ ಹೊರಡೆ ಬಂದು ನಾನು ಸಾಯಿಸ್ತಾ ಇದ್ದೆ, ಹೆಂಗೋ ಅವ್ರು ಸಾಯಿಸ್ಬಿಟ್ರು. ತುಂಬ ಖುಷಿಯಾಗುತ್ತೆ ಅದರಲ್ಲಿ. ಈಗಿನ ಕಾಲದಲ್ಲಿ ಲವ್ ಮಾಡೋರು ದಯವಿಟ್ಟು ಬಂದು ಸಿನಿಮಾ ನೋಡಿ. ತುಂಬ ಕಲಿಯೋದಿದೆ, ಬಂದು ಕಲ್ತ್ಕೊಳ್ಳಿ. ಮಾರ್ನವಿ ಎಷ್ಟೇ ಸೂಪರ್. ನಮಸ್ಕಾರ. ಮಾರ್ನಮಿ ತುಂಬಾ ಅದ್ಭುತವಾಗಿ ಮೂಡಿ ಬಂದಿದೆ. ಆ್ಯಕ್ಚುಲಿ ಆ ಮಂಗಳೂರು ಕಲ್ಚರ್ ಆಗಿರ್ಬೋದು, ಆ ಡೈಲೆಕ್ಟ್ ಆಗಿರ್ಬೋದು, ಆ್ಯಂಡ್ ಮೇನ್ಲಿ ಋತ್ವಿಕ್ ಅವರ ಪರ್ಫಾರ್ಮೆನ್ಸ್ ಅದ್ಭುತ. ಅವರ ಜರ್ನಿನ ನಾನು ತುಂಬ ವರ್ಷದಿಂದ ಅಡ್ಮೈರ್ ಮಾಡಿದ್ದೀನಿ, ನೋಡ್ಕೋತಾ ಬಂದಿದ್ದೀನಿ. ಹಿ ಡಿಸರ್ವ್ಸ್ ಇಟ್. ದ ಹೋಲ್ ಟೀಮ್ ಡಿಸರ್ವ್ಸ್ ದ ಸಕ್ಸಸ್. ಎಲ್ಲರೂ ಥಿಯೇಟ್ರಿಗೆ ಬಂದು ಈ ಸಿನಿಮಾನ ನೋಡಿ ಅಂತ ಕೇಳ್ಕೊತೀನಿ. ಆ್ಯಂಡ್ ಸಿನಿಮಾಟೋಗ್ರಫಿ ಆ್ಯಂಡ್ ಡೈರೆಕ್ಷನ್ ಎಲ್ಲ ಅದ್ಭುತ. ಕಂಗ್ರ್ಯಾಚುಲೇಷನ್ಸ್ ಟು ದ ಹೋಲ್ ಟೀಮ್. ಎಲ್ಲರೂ ಥಿಯೇಟ್ರಿಗೆ ಬಂದು ಸಿನಿಮಾನ ನೋಡಿ. ಥ್ಯಾಂಕ್ ಯು. ಸೊ ಮಾರ್ನಮಿ ಅಂತೇಳಿ ಮೂವಿ ನೋಡ್ಕೊಂಡು ಬರ್ತಾ ಇದ್ದೀವಿ. ಇಲ್ಲಿ ಒಂದು ಬಂಚ್ ಆಫ್ ಆರ್ಟಿಸ್ಟ್ಗಳು ಯಾವ ಥರ ಆ್ಯಕ್ಟ್ ಮಾಡಿದ್ದಾರೆ ಅಂದರೆ, ಕಾಸ್ಟಿಂಗ್ ತುಂಬ ಚೆನ್ನಾಗಿ ಮಾಡಿದ್ದಾರೆ. ನಿಶೀತ್ ಶೆಟ್ಟಿ ಅವರು, ನಮ್ಮ ಋತ್ವಿಕ್ ಅವರು ತುಂಬ ಚೆನ್ನಾಗಿ ಮಾಡಿದ್ದಾರೆ. ಆ್ಯಂಡ್ ಚೈತ್ರ ಆಚಾರ್ ನನ್ನ ಪರ್ಸ್ನಲ್ ಫೇವ್ರೇಟ್ ಅವರು. ಅವ್ರ ಆ್ಯಕ್ಟಿಂಗ್ ಬಗ್ಗೆ, ಅವರ ಪೊಟೆನ್ಷಿಯಲ್ ಇನ್ನೂ ಎಕ್ಸ್ಪ್ಲೋರ್ ಮಾಡೋದಿದೆ ನಮ್ಮ ಇಂಡಸ್ಟ್ರಿಯಲ್ಲಿ. ಆ್ಯಂಡ್ ನಮ್ಮ ಪ್ರಕಾಶ್ ತುಮಿನಾಡಿ ಇರ್ಬೋದು, ಆ್ಯಂಡ್ ಚೈತ್ರ ಶೆಟ್ಟಿ ಅವರು ಇರ್ಬೋದು. ಐ ಮೀನ್ ಯಾರು ಆರ್ಟಿಸ್ಟ್ ಬಿಟ್ಟಿದ್ರೆ ದಯವಿಟ್ಟು ಕ್ಷಮಿಸಿ. ಆ್ಯಂಡ್ ಬ್ಯಾಕ್ಗ್ರೌಂಡ್ ಸ್ಕೋರ್ ಚರಣ್ ರಾಜ್ ಅವರು ಇರ್ಬೋದು, DOP ಟೆಕ್ನಿಕಲ್ ಸೈಡ್ ಇರ್ಬೋದು, ತುಂಬ ಚೆನ್ನಾಗಿ ಮಾಡಿದ್ದಾರೆ. ಆ್ಯಂಡ್ ಮಂಗಳೂರಿನವರು ಹೊರಗೆ ಬಂದುಬಿಟ್ಟು ತುಳು ಸಿನಿಮಾ ಅಲ್ಲದೆ ಕನ್ನಡ ಸಿನಿಮಾದಲ್ಲೂ ಮಾಡಿಕೊಂಡು ಹೊರಗೆ ಬಂದು ಮಾಡ್ತಾಯಿದ್ದಾರೆ. ಸೊ ಎಲ್ಲ ಮಂಗಳೂರಿನವ್ರಿಗೂ, ನಮ್ಮ ಬ್ಯಾಂಗ್ಳೂರಲ್ಲಿರೋರು ಹೇಳ್ತೀನಿ, ಮಾತಾಡಲ್ಲ ಬತ್ತು ಸಿನಿಮಾ ತೂಲೆ ಸಪೋರ್ಟ್ ಆನ್ ಪ್ಲೇ ಕುಡ್ಲದಾಕ್ಲು ಊರ್ದಾಕ್ಲು ಸಿನಿಮಾ ಮಂದಿರು ಪೂರ ಸೇರಿದ ಟೀಮು ಸಪೋರ್ಟ್ ಆನ್ ಪ್ಲೇ. ಆ್ಯಂಡ್ ಕನ್ನಡ ಜನತೆ ದಯವಿಟ್ಟು ಇನ್ನೇನು ಒಂದು ತಿಂಗಳಿಗೆ OTT ಬರುತ್ತೆ ಅಂತ ಕೂಡಬೇಡಿ. ನಿಮ್ಮ ಮನೆಯಲ್ಲಿ ಥಿಯೇಟ್ರಿಗೆ ಬಂದು ಸಿನಿಮಾ ನೋಡಿ. ಇದು ಥಿಯೇಟ್ರಲ್ಲಿ ನೋಡುವಂಥ ಸಿನಿಮಾ. ಆ್ಯಂಡ್ ಸಪೋರ್ಟ್ ಮಾಡಿ ಅಷ್ಟೇ ಕನ್ನಡಿಗರು. ಥ್ಯಾಂಕ್ ಯು. ಅದ್ಭುತವಾಗಿ ಆ್ಯಕ್ಟ್ ಮಾಡಿದ್ದಾರೆ. ಐ ಮೀನ್ ಹೋಲ್ ಆರ್ಟಿಸ್ಟ್ ಸೆಟ್ಟೇ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಸಪೋರ್ಟ್ ಮಾಡಿ. ಥ್ಯಾಂಕ್ ಯು. ಎಲ್ರಿಗೂ ನಮಸ್ಕಾರ. ಮಾರ್ನಮಿ ತುಂಬ ಒಳ್ಳೆ ಎಕ್ಸ್ಪೀರಿಯನ್ಸ್ ಕೊಡ್ತು ಸಿನಿಮಾ. ಐ ಕಂಗ್ರ್ಯಾಚುಲೇಟ್ ಋತ್ವಿಕ್ ಹಾಗೂ ಚೈತ್ರ ಅವ್ರಿಗೆ. ಬಿಕಾಸ್ ಅದನ್ನು ಅಂದರೆ ಒಂದು ಲವ್ ಸ್ಟೋರಿಯಲ್ಲಿ ಏನೇನು ಕಾಂಪ್ಲಿಕೇಶನ್ಸ್ ಇರುತ್ತೆ ಅನ್ನೋದನ್ನು ತುಂಬ ಚೆನ್ನಾಗಿ ಪೋರ್ಟ್ರೇ ಮಾಡಿದ್ದಾರೆ. ಅಟ್ ದ ಸೇಮ್ ಟೈಮ್ ಅದಕ್ಕೊಂದು ಪ್ರಾಪರ್ ಎಂಡಿಂಗ್ ಕೂಡ ಕೊಟ್ಟಿದ್ದಾರೆ. ಆ್ಯಂಡ್ ಡಿರೆಕ್ಟರ್ ಅವ್ರಿಗೆ ಹ್ಯಾಟ್ಸ್ ಆಫ್. ನಮ್ಮ ಚರಣ್ ರಾಜ್ ಸರ್ಗೆ ಅಗೇನ್ ಹ್ಯಾಟ್ಸ್ ಆಫ್.
ವಂಡರ್ಫುಲ್ ಫಿಲ್ಮ್. ಎಲ್ಲರೂ ನಿಜವಾಗ್ಲೂ ಬಂದು ಥಿಯೇಟರಲ್ಲಿ ಕೂತು ಸಿನಿಮಾ ನೋಡ್ಬೋದು. ದಯವಿಟ್ಟು ಸಿನಿಮಾ ನೋಡಿ ಅಂತ ಕೇಳ್ಕೊತೀನಿ. ಹಾಗೂ ಮುಖ್ಯವಾಗಿ ಐ ವುಡ್ ಲೈಕ್ ಟು ಕಂಗ್ರ್ಯಾಚುಲೇಟ್ ಶಿವಸೇನಾ ಸರ್, ದಟ್ ಇಸ್ DOP ಅವರಿಗೆ. ತುಂಬ ಟೆಕ್ನಿಕಲಿ ತುಂಬ ಚೆನ್ನಾಗಿ ಸಿನಿಮಾ ಮೂಡಿ ಬಂದಿದೆ. ಆ್ಯಂಡ್ ದಿ ಎಂಟೈರ್ ಟೀಮ್ ಆಫ್ ಮಾರ್ವೆಲ್ಗೆ ಐ ವುಡ್ ವಿಶ್ ಆಲ್ ದ ವೆರಿ ಬೆಸ್ಟ್. ಆ್ಯಂಡ್ ಅಗೇನ್ ಐ ವುಡ್ ವಿಶ್ ಕಂಗ್ರ್ಯಾಚುಲೇಷನ್ಸ್ ಇಷ್ಟು ಒಳ್ಳೆ ಸಿನಿಮಾ ಮಾಡಿರೋದಕ್ಕೆ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್. ಎಲ್ಲರೂ ದಯವಿಟ್ಟು ಥಿಯೇಟರಿಗೆ ಬಂದು ಸಿನಿಮಾ ನೋಡಿ ಅಂತ ಕೇಳ್ತೀನಿ. ನಮಸ್ಕಾರ. ಈಗ ತಾನೇ ಮಹಾನವಮಿ ಸಿನಿಮಾ ನೋಡ್ಕೊಂಡು ಬಂದ್ವಿ. ನಿಜವಾಗಿ ಒಂದು ತುಂಬ ಒಳ್ಳೆಯ ಸಿನಿಮಾ, ಒಂದು ಸದಭಿರುಚಿಯ ಸಿನಿಮಾ, ಇಡೀ ಕುಟುಂಬ ಸಮೇತ ನೋಡ್ಬೋದಂಥ ಒಂದು ಸಿನಿಮಾ. ಚೈತ್ರ ಆಚಾರ್ ಅವರಾಗಲಿ, ನಮ್ಮ ಹೀರೋ ಹೊಸ ನಟರು ಅವರಾಗಲಿ ತುಂಬ ಚೆನ್ನಾಗಿ ಮಾಡಿದ್ದಾರೆ. ನನ್ನ ಫೇವ್ರೇಟ್ ಮ್ಯೂಸಿಕ್ ಡೈರೆಕ್ಟ್ರು ಚರಣ್ ರಾಜ್ ಸರು, ಅವರು ಕೂಡ ತುಂಬ ಚೆನ್ನಾಗಿ ಮ್ಯೂಸಿಕ್ ಮಾಡಿದ್ದಾರೆ. ಅಂದರೆ ನಿಧಾನವಾಗಿ ಆವರಿಸ್ಕೊಳ್ತಾ ಒಂದು ನೇಟಿವಿಟಿ ಜೊತೆಗೆ ಒಂದು ಆಪ್ತವಾಗಿರೋ ಒಂದು ಕಥೆಯನ್ನು ಹೇಳಿದ್ದಾರೆ. ಖಂಡಿತವಾಗಿ ನಿಮಗೆ ಇಷ್ಟ ಆಗುತ್ತೆ. ಎಲ್ಲರೂ ಥಿಯೇಟ್ರಿಗೆ ಬಂದು ಮಹಾನವಮಿ ಸಿನಿಮಾನ ನೋಡಿ ಹೊಸ ಟೀಮ್ಗೆ ಎಲ್ಲರೂ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು. ಹಾಯ್, ಎಲ್ರಿಗೂ ನಮಸ್ಕಾರ. ಈಗ ತಾನೇ ಮಹಾನವಮಿ ಸಿನಿಮಾ ನೋಡ್ಕೊಂಬಂದರೆ ಸಿನಿಮಾದಲ್ಲಿ ಒಂದು ಗ್ರಾಫು ಹೆಂಗೆ ಓಡುತ್ತೆ ಅಂದರೆ ಹೋಗ್ತಾ 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 ತುಂಬ ಚೆನ್ನಾಗಿ ತೊಗೊಂಡೋಗಿದ್ದಾರೆ ಸಿನಿಮಾ. ಸೊ ಈ ಸಿನಿಮಾನ ನೀವು OTTಯಲ್ಲಿ 100% ಬಂದೇ ಬರುತ್ತೆ. ಬಟ್ OTTಯಲ್ಲಿ ನೋಡೋಂಥ ಸಿನಿಮಾ ಅಲ್ಲ, ಥಿಯೇಟ್ರಿಗೆ ಬಂದು ಥಿಯೇಟ್ರಲ್ಲಿ ಎಕ್ಸ್ಪೀರಿಯೆನ್ಸ್ ಮಾಡೋಂಥ ಸಿನಿಮಾ. ಸೊ ಮಹಾನವಮಿಗೆ ನಿಮ್ಗೆ ಸಪೋರ್ಟ್ ಬೇಕೇ ಬೇಕು. ಖಂಡಿತ ಬಂದು ಥಿಯೇಟ್ರಲ್ಲೇ ಈ ಸಿನಿಮಾ ನೋಡಿ ಅಂತ ಕೇಳ್ತಿದ್ದಾರೆ. ಥ್ಯಾಂಕ್ ಯು ಸೊ ಮಚ್. ಎಲ್ರಿಗೂ ನಮಸ್ಕಾರ. ಈಗ ತಾನೇ ಜಸ್ಟು ಮಾರ್ನಮಿ ಸಿನಿಮಾ ನೋಡ್ಕೊಂಡು ಬಂದೆ. ನಮ್ಮ ನಿಶಾಂತ್ ಸರ್ ಹಾಗೂ ಶಿಲ್ಪಾ ಮೇಡಮ್ ಅವರ ಚೊಚ್ಚಲ ನಿರ್ಮಾಣದಲ್ಲಿ ಬಂದಿರುವಂತಹ ಮಾರ್ನಮಿ ಸಿನಿಮಾ. ಸೊ ಈ ಸಿನಿಮಾ ಸ್ಟಾರ್ಟಿಂಗಲ್ಲಿ ನೋಡ್ತಿದ್ದಾಗ ನಾವು ಏನು ಅಂದ್ಕೊಂಡಿರ್ತೀವೋ ಅದು ನಡೆಯಲ್ಲ. ಆ್ಯಂಡ್ ನಾನು ಇದುವರೆಗೂ ನೋಡಿರೋದ್ರಲ್ಲಿ ಎಲ್ಲ ಎಮೋಷನ್ಸು ಫೋರ್ಸ್ಫುಲಿ ಲೈಕ್ ದೊರಕಿರ್ತಾರೆ ಸಿನಿಮಾಗಳು ಬೇರೆದಕ್ಕೆ ಕಂಪೇರ್ ಮಾಡಿದ್ರೆ. ಸೊ ಈ ಸಿನಿಮಾ ನಿಮಗೆ ಹೇಗೆ ತೊಗೊಂಡೋಗುತ್ತೆ ಅಂತಂದರೆ ಆ್ಯಕ್ಚುಲಿ ಯಾರು ವಿಲನ್ಗಳು ಏನು ಅಂತೇನೂ ಗೊತ್ತಾಗಲ್ಲ. ಜಸ್ಟ್ ಒಂದು ಸನ್ನಿವೇಶಕ್ಕೆ ತಕ್ಕಂಗೆ ಹಂಗೆ ನಡೆಯುತ್ತೆ ಅಂತ ಅನಿಸುತ್ತೆ. ಇಲ್ಲಿ ಒಂದು ಲವ್ ಎಮೋಷನ್ ಇದೆ, ಫ್ರೆಂಡ್ಶಿಪ್ ಇದೆ, ಜೆನ್ಯೂನ್ ಫ್ರೆಂಡ್ಶಿಪ್ ಇದೆ, ಜೆನ್ಯೂನ್ ತಾಯಿ ಮಗ ಸಂಬಂಧದ್ದು ಏನಿದೆ ಅಂತಿದೆ, ಜೆನ್ಯೂನ್ ಅಪ್ಪ ಮಗಳದಿದೆ. ಸೊ ಓವರಾಲ್ ಆಗಿ ಇದಿಷ್ಟು ಕೂಡ ಒಂಥರ ಕೊನೆವರೆಗೂ ಕೂಡಿಸುತ್ತೆ. ನಾವೇನು ಅಂದ್ಕೊಂಡಿರ್ತೀವೋ ಅದಾಗಲ್ಲ. ಆ್ಯಂಡ್ ಸಿನಿಮಾಟೋಗ್ರಫಿ ಕೂಡ ಅಷ್ಟೇ ಅದ್ಭುತವಾಗಿ ಬಂದಿದೆ. ಒಂದು ಕೋಸ್ಟಲ್ ಕಡೆ ನಡೆಯುವಂಥ ಕತೆ. ಸೊ ಎಲ್ಲರೂ ಬಂದು ಈ ಸಿನಿಮಾನ ನೋಡಿ. ಇಟ್ಸ್ ಅ ಮಿಕ್ಸ್ ಆಫ್ ಆಲ್ ಎಮೋಷನ್ಸ್, ಬೆಟ್ರೇಯಲ್ಸ್ ಇದೆ, ಎಲ್ಲ ಇದೆ. ಸೊ ಎಲ್ಲರೂ ಬಂದು ನೋಡಿ ಮಾರ್ನವಿನ ಸಪೋರ್ಟ್ ಮಾಡಿ. ಆ್ಯಂಡ್ ನಿಶಾಂತ್ ಸರ್, ಕಂಗ್ರ್ಯಾಚುಲೇಷನ್ಸ್. ಎಲ್ರಿಗೂ ನಮಸ್ಕಾರ. ಈಗ ಮಾರ್ನಮಿ ಸಿನಿಮಾ ನೋಡಿ ಆಚೆ ಬಂದೆ. ಯಾವುದೋ ಒಂದು ರೀಲ್ ವೈರಲ್ ಆಗ್ತಾಯಿತ್ತಲ್ಲ, ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಕೊನೆ ಭಾಗಕ್ಕೆ ಕಾಯಬೇಕು ಅಂತ. ಈ ಸಿನಿಮಾಗೆ ಆ್ಯಕ್ಟ್ ಅದು. ಆ್ಯಂಡ್ ನನ್ನ ಗೆಳತಿ ಚೈತ್ರ ಆಚಾರ್ ಈ ಸಿನಿಮಾದಲ್ಲಿ ಆ್ಯಕ್ಟ್ ಮಾಡಿದ್ದಾರೆ. ಅವ್ರಿಗೆ ನಾನು ಯಾವಾಗಲೂ ಹೇಳ್ತೀನಿ, ಶಿ ಕ್ಯಾನ್ ನೆವರ್ ಆ್ಯಕ್ಟ್ ಬ್ಯಾಡ್ ಅಂತ. ಯಾವುದೇ ಒಂದು ಸೀನ್ ಎಲ್ಲೇ ಇದ್ದರೂ ತುಂಬ ಕನ್ವಿನ್ಸಿಂಗ್ ಆಗಿ ನಟನೆ ಮಾಡ್ತಾರೆ. ಅದೊಂದು ನನಗೆ ತುಂಬ ಖುಷಿ. ಆ್ಯಂಡ್ ರಿತ್ವಿಕ್ ಅವರು ತುಂಬ ಚೆನ್ನಾಗಿ ನಟಿಸಿದ್ದಾರೆ. ಮ್ಯೂಸಿಕ್ ಚೆನ್ನಾಗಿದೆ. ಒಳ್ಳೆಯದಾಗಲಿ ಸಿನಿಮಾ. ಮತ್ತು ಅವರು ವೈಫ್ ರೋಲ್ ಒಬ್ಬರು ಮಾಡಿದ್ದಾರೆ, ಅವ್ರ ಹೆಸರು ಗೊತ್ತಿಲ್ಲ. ಅವರು ತುಂಬ ಚೆನ್ನಾಗಿ ಮಾಡಿದ್ದಾರೆ, ನಂಗೆ ತುಂಬ ಇಷ್ಟ ಆಯಿತು. ಥ್ಯಾಂಕ್ ಯು. ವೈಟಿಂಗ್ ಟೈಮ್ ಫಾರ್ ಮೀ ಆಲ್ಸೋ, ಬಿಕಾಸ್ ಮೇಕಿಂಗ್ ಎಲ್ಲ ಸುಮಾರು ನೋಡಿದ್ದೆ. ಇನ್ಫ್ಯಾಕ್ಟ್ ಎಂಟೈರ್ ಟೀಮ್ ಹ್ಯಾಸ್ ಡನ್ ಎ ಗ್ರೇಟ್ ಜಾಬ್. ರಿತ್ವಿಕ್ ಆ್ಯಸ್ ಮೇನ್ ಕ್ಯಾರೆಕ್ಟರ್ ತುಂಬ ಜೀವ ತುಂಬಿದ್ದಾರೆ. ಅದ್ರ ಜೊತೆಗೆ ಪ್ರಕಾಶ್ ತುಮಿನಾಡ್ ಅಂತೂ ಎಷ್ಟೋ ಕಡೆ ಅಳಿಸ್ಬಿಡ್ತಾರೆ. ಸೊ ಇನ್ಫ್ಯಾಕ್ಟ್ ಒಂಥರ ನಮ್ಮ ಕನ್ನಡದ ಬಗ್ಗೆ ಸುಮಾರು ಒಂದು ಲೋಕಲ್ ಲ್ಯಾಂಗ್ವೇಜ್ ಆಗಲಿ, ಡೈಲಾಗ್ಸ್ ಆಗಲಿ, ಮತ್ತು ಅದು ಬರೋ ಲಿರಿಕ್ಸ್ ಆಗಲಿ, ಮತ್ತು ಅಟ್ ದ ಸೇಮ್ ಟೈಮ್ ಕ್ಯಾಮ್ರಾ ಬಗ್ಗೆ ಅಮೇಝಿಂಗ್, ತುಂಬ ಚೆನ್ನಾಗಿ ನಮ್ಮತನ ತೋರಿಸುತ್ತೆ. ಐ ಥಿಂಕ್ ಇದನ್ನು ಎಲ್ಲರೂ ನೋಡಬೇಕು ಅಂತ ನಾನು ಕೇಳ್ಕೊತೀನಿ. ಸೊ ಅಮೇಝಿಂಗ್ ಟೀಮ್ ವರ್ಕ್ ಆ್ಯಂಡ್ ಬ್ಯೂಟಿಫುಲ್ ಎಕ್ಸಿಕ್ಯೂಷನ್ ಆಫ್ ದ ಫಿಲ್ಮ್ ಮಾನವಿ. ಥ್ಯಾಂಕ್ ಯು ಸೊ ಮಚ್.